Currently we are in Ain Chowk, Manik Chowk. Allali, Manik Chowk. So we ordered pav bhaji. ಏನಂತಾರೆ ಚೆನ್ನಾಗೈತೆ ಇದು ಹೆಂಗೈತೆ ಎರಡು ಬಂದು ತಿನ್ಬಿಟ್ರೆ ಫುಲ್ ಹೊಟ್ಟೆ ತುಂಬಿಡುತ್ತೆ. ಇನ್ನೊಂದು ಏನೋ ಹೇಳಿದೀವಪ್ಪ ಅದ್ರ ಹೆಸರೇನು ಹಾಂ ಅದ್ರ ಹೆಸರು ಬಂದ್ಬಿಟ್ಟು ಪೈನಾಪಲ್ ಸ್ಯಾಂಡ್ವಿಚ್ ಅಂತ. ಅದು ಹಂಗೆ ಟೇಸ್ಟ್ ಮಾಡಬೇಕು ಕೆಟ್ಟ ಸೆಕೆ ಕಟ್ ಆಗುತ್ತೆ, ಕಾಪಿ ರೇಟ್ಸ್ ಆಗುತ್ತೆ ಬೈದ್ರೆ. ಹಂಗೇನಿಲ್ಲ ಹೇಳ್ತಿರೋದು ಎಲ್ಲ ಕಡೆಯಿಂದ ಇಳಿತೈತೆ ಗೊತ್ತಾ. ನಮ್ಮ ಪಕ್ಕದ ಗುಜರಾತ್ ಅವರೇ ಕುಂತಾರೆ, ಅವರೇ ಪಾಪ ಹೆಲ್ಪ್ ಮಾಡಿದ್ರು. ಅವ್ರೇನು ಹೇಳ್ಕೊಂಡಿರ್ರೆ ಇವಾಗಲೇ ಹೇಳ್ಬೇಕು ಸುಂದರು. ಈಗ ಅವ್ರ ಫೋಟೋ ತೋರಿಸಿದ್ರೆ ನಮಗೆ ಹೊಡಿತಾರೆ ಅಷ್ಟೇ ಗುರು, ನಾನು ಸಾಕು. ಹಾಂ ಸ್ಯಾಂಡ್ವಿಚ್ ಲಾಸ್ಟ್. ಆ ಸ್ಯಾಂಡ್ವಿಚ್ ಒಂದೇ ನಿನಗಲ್ಲಪ್ಪ, ಮೂವರೆಗೂ ಸೇರಿ ಒಂದು. ನನಗೆ ತಿನ್ನೋ ನಮ್ಮ ಅಣ್ಣ ನೋಡು. ಆಮೇಲೆ ಸ್ವೀಟ್ ತಿಂದು ನಮ್ಮ ಅಣ್ಣ ನಮಗೂ ಸಾಕಾಯ್ತು. ಇನ್ನೊಂದು ಐತೆ, ಬಟ್ ವೆದರ್ ಇಸ್ ನಾಟ್ ಸಪೋರ್ಟಿಂಗ್. ನಮ್ಮ ವೆದರ್ ಸಪೋರ್ಟಿಂಗ್ ಅಲ್ಲ, ನನಗೆ ತಿಂದರೆ ಫಿಕ್ಸು ತಿರುಗಿರೋ ತಿರ್ಗಾಡೋಕ್ಕಾಗಲ್ಲ. ಪೈನಾಪಲ್ ಸ್ಯಾಂಡ್ವಿಚ್ ಬರಲಿ, ಮಾತಾಡ್ತೀವಿ. ಪೈನಾಪಲ್ ಸ್ಯಾಂಡ್ವಿಚ್ ಬಂದಿದೆ, ಹೆಂಗಿದೆ ಟೇಸ್ಟ್? ಓ ಫಸ್ಟ್ ತಿಂದ್ಬಿಟ್ಟು ಅಣ್ಣ ಪೈನಾಪಲ್ ಬಿಟ್ಬಿಟ್ಟು ನೋಡಿಲಿ. ಏನು ಪೈನಾಪಲ್ ಬಿಟ್ಟು ತಿಂದಿದ್ದಾನೆ ಪೈನಾಪಲ್ ಸ್ಯಾಂಡ್ವಿಚ್ನ. ಪ್ಲೀಸ್ ನೋಡಿ ಇಲ್ಲಿ ಗುರು, ಇಂಥವ್ರನ್ನ ಕರ್ಕೊಂಬಂದ್ರೆ ಹಿಂಗೆ ಆಗೋದು. ಪೈನಾಪಲ್ ಬಿಟ್ಬಿಟ್ಟು ಪೈನಾಪಲ್ ಸ್ಯಾಂಡ್ವಿಚ್ ಇದ್ದೀನಿ ಯಾವನು. ಪೈನಾಪಲ್ ಎಕ್ಸ್ಪೆಷಲಿ ನಮ್ಮಂಥವ್ರಿಗೆ ಭಾಳ ಇಂಪಾರ್ಟೆಂಟ್ ಬಾಯ್ಸ್. ಈ ಅಣ್ಣ ನೋಡ್ಬಿಟ್ಟಿದ್ದಾನೆ ಅಂದರೆ ಗೊತ್ತಾಯ್ತಲ್ಲ ಏನೋ ಐತೆ ಡಿಫಿಷಿಯನ್ಸಿ. ಇವಾಗ ತಿಂತೀನಿ. ಆ್ಯಕ್ಚುಲಿ ಚೆನ್ನಾಗಿದೆ ಗಾಯ್ಸ್, ಚೆನ್ನಾಗೈತಲ್ಲ. ಬಟ್ ರೋಸ್ಟ್ ಮಾಡೋ ಏನಿಲ್ಲ, ಬರೀ ಬ್ರೆಡ್ಡು ಚೀಸು ಪೈನಾಪಲ್. ಬಟ್ ನೋಡಿದಲ್ಲಿ ಚೀಸ್ ಜಾಸ್ತಿ ಹಾಕಿಲ್ಲ ಅವನು, ಇಲ್ಲಿ ಒಂದು ಫುರ್ಬಿಟ್ಟಿದ್ದ. ಅದು ಚೀಸ್ ಸ್ಯಾಂಡ್ವಿಚ್. ಬಟ್ ಏನಾದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ, ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡ್ತಾರೆ. 160 ರುಪೀಸ್ ಪೇಮೆಂಟ್ ಎಲ್ಲಿ ಮಾಡೋದು? 160 ಹಂಗಲ್ದೆ ಹೆಂಗೈತೆ ಹೇಳೆ. ಇದಿದು ನೀನ ಅದನ್ನ ಯಾಕೆ ನಂಗೆ ಕಟ್ ಮಾಡ್ತೀಯ? ಅದ್ರ ಜೊತೆ ತಿನ್ನು ಲೇ, ಅದೇಲೇ ಟೇಸ್ಟು. ಏನು ಚಟ್ನಿ ಇದೆ, ಚಟ್ನಿ ಹಾಕ್ಸ್ಕೊಂಡ್ಬಿಡ್ತಿದ್ದ ಅವನು. ಹಿಂಗೆ ಡಿಪ್ ಮಾಡ್ತವನೆ. ನೀವೆಲ್ಲ ಅನ್ಕೊಂತಿರ್ಬೋದು ನಾನು ಎಲ್ಲಿ ಕೂತ್ಕೊಂಡು ತಿಂತಿದ್ದೀನಿ ಅಂತ. ನಾನು ಜಾಗ ತೋರಿಸ್ತೀನಿ, ಶಾಕ್ ಆಗಬೇಡಿ. ರೋಡ್ ಮೇಲೆ, ಲಿಟ್ರಲಿ ರೋಡ್ ಮೇಲೆ, ಗಾಳಿ ಇಲ್ಲ ಏನೂ ಇಲ್ಲ, ಹಿಂಗೆ ಸುರಿಸ್ಕೊಳೋದು ತಿನ್ನೋದು. ಅಲ್ಲ ಸೆಕೆ ಅಲ್ಲ, ಊಟ. ಹುಡುಗ ಪಾಪ ಬೇರೆನೇ ಅನ್ಕೊಂಡ್ಬಿಟ್ಟ. ಗೈಸ್ ನಾವಿಲ್ಲಿ ಜಾಮೂನ್ ಶಾರ್ಟ್ಸ್ ತಡಿಲೇ ಹೇಳಕತ್ತೀನಿ. ಜಾಮೂನ್ ಶಾರ್ಟ್ಸ್ ಹೇಳು ಗಾಡಿ ಇಲ್ಲೇ ಜಾಮೂನ್ ಶಾರ್ಟ್ಸ್. ಅಣ್ಣ ಹೆಂಗೆ ಹಿಡ್ಕೊಂಡಿರ್ತಾನೆ, ಸಾಕಾಗ್ಬಿಟ್ಟಿದೆ ಅವನಿಗೆ, ಸಾಕಾಗ್ಬಿಟ್ಟಿದೆ. ಹೆಂಗೈತೆ ಅಂತ ನೋಡ್ತಾನೆ. ರಿಯಾಕ್ಷನ್ ನೋಡೋಣ ಗೈಸ್. వానపాం వెధవ తొండం తెగిపోయిన గున్న ఏనుగు మొహలా మొహం చూడు. పోతావురా రే, నాశనమైపోతావు. ನೇರಳೆ ಹಣ್ಣ ಹೌದಾ? ಕೊಡಿ ಟೇಸ್ಟ್ ನೋಡಮ್ಮ. ಚೆನ್ನಾಗಿದೆ. ಗುಡ್ ಮ್ಯಾನ್. ರಿಯಾಕ್ಷನ್ ಅಂದ್ರೆ ಇದು ಕಂಟೆಂಟ್ ಸಲುವಾಗಿ ಏನಾದ್ರು ಮಾಡ್ತಾನೆ. ಉಪ್ಪು ಗಿಪ್ಪೆಲ್ಲ ಭಯ ಬಂತು. ನೇರಳೆ ಹಣ್ಣು ಇಷ್ಟ ಆಗಲ್ಲ, ಆಕ್ಚುಲಿ ಇಷ್ಟ ಆಗಲ್ಲ. ಮೈಯೆಲ್ಲ ಜುಮ್ಮಂತು. ಯಪ್ಪಾ ఓయమ్మ చానా రే చిన్న సెకల్లేవరా నీలా నా బట్ట ಅಣ್ಣ ನೋಡು ಒಂದೇ ಸತಿ. ಅದಕ್ಕೆ ಶಾರ್ಟ್. ಬ್ಯಾಂಗ್ ಆನ್ ಮ್ಯಾನ್, ಬ್ಯಾಂಗ್ ಆನ್. ಯಪ್ಪ ತಲೆನೇ ಗಿಮ್ಮಂತಾರೆ. ಆ್ಯಕ್ಚುಲಿ ಈಗ ಒಬ್ಬೊಬ್ರು ಒಂದೊಂದು ಕುಡಿಬೇಕು. ನಾವು 1ರಲ್ಲಿ 3 ಜನ ಕುಡಿದೀವಿ. ಹೋಟೆಲ್ ಜಾಗನೇ ಇಲ್ಲ. ಹೆಂಗಿತ್ತಲ್ಲ ಎಕ್ಸ್ಪೀರಿಯನ್ಸು?
ಚೆನ್ನಾಗಿತ್ತು, ಪೀಸ್ ಇದೆ, ಜನ ಯಾರು ಇಲ್ಲ ಇಲ್ಲಿ. ಅಯ್ಯೋ ಇಲ್ಲಿ ನೋಡಿಲ್ಲಿ ನಾನು ಫ್ರಂಟ್ ಕ್ಯಾಮ್ರಾ ಬೇರೆ ಆನ್ ಮಾಡ್ಬಿಟ್ಟಿದ್ದೀನಿ. ಯಾವ ಜನ ಫೋನ್ ತಿರುಗಿಸಿದ್ರೆ ಏನಪ್ಪ ಮಾಡ್ತಾನೆ ಇವನು ಅಂತ ನಾನೇ ಮುಖ ನೋಡ್ತಾರೆ. ತಂಪು ಗಾಳಿ ಅದಕ್ಕೆ ಇದೆ. ಜಾಸ್ತಿ ತೋರಿಸ್ಲಿಲ್ಲ. ಕೋಲ್ಡ್ ವೆದರ್ ಇದೆ. ಪಂಪ್ ಗಾಳಿ ಅಲ್ಲೇ ತಂಪು ಗಾಳಿ ಇದೆ. ಉಲ್ಟಾ ಹೇಳ್ತಾನೆ ಗೈಸ್, ನಾನು ಕೇಳೋದೇ ವೇಸ್ಟ್ ಹುಡ್ಸ್ನ ಮಗ. ಈಗ ಎಲ್ಲುಂಟು ಇಲ್ಲಿ ಮಟ್ಗಾರ ಬಿಡ್ತೀನಿ ಏನು ಗಾಡಿ? ಹಾಂ ಕರೆಕ್ಟ್. ಏನಿದೆ ಹೆಸರು? ರಬಡಿ ಅಂತಪ್ಪ. ಏ ರಬಡಿ ಹಿಂಗಿರುತ್ತೆ ನೋಡಿ ಗೈಸ್. ಒಂದೇ ಸಾಕಾ? ಒಂದು ತೊಗೊಂಡು 3 ಕುಡಿತೀವಿ. ತಗೋ ಒಂದೇ 100 ರೂಪಾಯಿ. ಸಾರಿ ಗೈಸ್, ತಿನ್ನೋದು. ಹೌದಾ? ಸಾರಿ ಅದು ಗೊತ್ತಿದ್ದಿಲ್ಲ. ತಿನ್ನೋದಂತಪ್ಪ, ಕುಡಿಯೋದು ಅಂದ್ಕೊಂಡೆ. ಅವ್ರು ಹಿಂದ್ಗಡೆ ನೋಡಿದ್ರೆ ಹಿಂದ್ಗಡೆ ಪಾಪ ನನ್ನ ನೋಡಿದ್ರು. ಅವ್ರು ಏನು ಅನ್ಕೊಂಡ್ರೆ ಅಂದ್ರೆ ನಾನು ಇನ್ನೂ ದೊಡ್ಡ ಬ್ಲಾಗರ್ ಅನ್ಕೊಂಡ್ಬಿಟ್ಟಿದ್ದಾರೆ. ನೋಡಿದ್ರೆ ನಾನು ಒಂದು ವಿಡಿಯೋನೂ ಹಾಕಿಲ್ಲ. ಚಾನಲೇ ಇಲ್ಲ. ಹಲೋ, ಚಾನಲ್ ಇದೆ, ಅಷ್ಟು ಡಿಗ್ರೇಡ್ ಮಾಡಬೇಡ. ಬೇಡ. ಓಕೆ ಬಂತು. ಅದೇನ್ಲೇ ಕೈನ ತಿಂತ್ಯಾ? ಸಾರಿ ಗೈಸ್, ಸ್ಪೂನ್ ಕೊಟ್ಟು ಏಕ ಹೇಗೈತ್ಲೆ? ಯಾವಾಗಲೂ ಫಸ್ಟ್ ಅವನೇ ಟೇಸ್ಟ್ ಮಾಡ್ತಾನೆ. ಏನಾರಾದ್ರೆ ಬಾತ್ರೂಮ್ ಅವನೇ ಫಸ್ಟ್ ಬಂದಿರ್ಬೇಕು. ನೀನು ಸೆಕೆಂಡ್ ಓಕೆ, ಪರವಾಗಿಲ್ಲ ಹಂಗ. ಸರಿ. ಸ್ವೀಟ್ ಆಯ್ತು. ಖಾರ ಮಡಿಕೆ ಕೊಡ್ತಾರೆ ಇಲ್ಲ ಖಾರ. ಚೆನ್ನಾಗೈತೆ. ತಂಪಾಯ್ತು. ಏನು ಹೇಳು? ತಂಪಾಯ್ತು. ನಾನು ಏನು ಮಾಡಿದ್ರು ನಗ್ತಾನಪ್ಪ ಹುಚ್ಚ. ಅದೆಲ್ಲ ಅಪ್ಲೋಡ್ ಮಾಡ್ತೀನಿ. ಅವ್ನು ಹೆಂಗೆ ಮಾಡ್ಬೇಕು ಗೊತ್ತಿಲ್ಲ, ನೋಡ್ಕೊಂಡ ಆಹಾ ಹಿಂಗೆ ನೋಡ್ಕೊಂಡು ನೋಡು. ಇಲ್ಲಿಂದ ಹಿಂಗೆ ತಿನ್ಬೇಕು, ತಂಪಾಯ್ತು ಅಂತ. ಆಹಾ ಕಲ್ತಿದ್ದೀನಿ. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಗೈಸ್ ಇದಿಷ್ಟು ಚೆನ್ನಾಗಿರುತ್ತೆ. ಸ್ಪೆಷಲ್ ಅಂತ ಮ್ಯಾಂಗೋ ತೊಗೊಳ್ಳೋಣ. ಆಲ್ಮೋಸ್ಟ್ ಹೊಟ್ಟೆ ನಮಗೆಲ್ಲ ಫುಲ್ ಆಗಿದೆ. ನಾನೇನೋ ಚೀಸ್ ಮ್ಯಾಂಗೋ ಚೆನ್ನಾಗಿದೆ ಅಂತ ಅಂತಿದ್ದೇನೆ. ಏನು ತೊಗೊಂಡಿದ್ದೀನಿ? ಅವನೇ ನೋಡಿದ್ದ ಅವಾಗ. ಏನು ತೊಗೊಂಡಿದ್ದೀರಿ? ಮ್ಯಾಂಗೋ ತೊಗೊಳ್ಳೋಣ. ಮ್ಯಾಂಗೋ ಸೀಸನ್ ಅಂತಾರ. कितना भैया एक हाफ मैंगो? कितना? 100 रुपये. एक दे दीजिए. डिस्काउंट नहीं होता? डिस्काउंट इसमें क्या करें? नहीं दे दीजिए, एक दे दीजिए. इसके बाद मत सुनना. कैसे बनाते भैया? ये केसर करी है. नहीं, कैसे बनाते हैं? आगे तोड़ सकते हैं कैसे बनाते हैं. हाँ, उसका पल पर गुठली निकाल लेते हैं. अच्छा ओके. गुठली बाहर कर देते हैं. हाँ. उसी पल की वापस आइसक्रीम बना के अंदर भर देते हैं. ಏನೋ ಹಿಂದಿಯಲ್ಲಿ ಹೇಳ್ದ ವಿಡಿಯೋ. ಆಮೇಲೆ ಇನ್ನೊಂದ್ಸತಿ ನೋಡ್ಬೇಕು ನಾನು. నేనెంత ఎదవనో నాకే తెలియదు. ಓ ಈಗ ಅರ್ಥ ಆಯ್ತು. ನಾನೇನೋ ಐಸ್ ಕ್ರೀಮ್ ಥರ ಕೊಡ್ತಾರೆ ಅಂದ್ಕೊಂಡೆ. ಮ್ಯಾಂಗೋನೇ ಕಟ್ ಮಾಡಿ ಕೊಟ್ಬಿಟ್ಟ ಗೈಸ್. सर छिलका साइड में रखिएगा, बाद में डस्टबिन में डाल दीजिए, नीचे नहीं डालिए. हाँ ठीक ಓ ಸಿಪ್ಪೆ ತಿನ್ಬೇಡ ಅಂತವ್ನೆ. ನಮ್ಗಷ್ಟು ಗೊತ್ತಿಲ್ವ, ನಾವೇನು ಕೋತಿಗಳ. ಸರಿ ಒಂದು ಸಿಕ್ಕು. ಫಸ್ಟ್ ಅವ್ನು ತಿನ್ಬೇಕಲೇ. ಅಲ್ಲಿ ನೋಡಿ ಹೆಂಗೆ ಅವ್ನು ನೋಡು ತಿನ್ಬೇಕಾರೆಗೂ ಸ್ಟೈಲು. తినಬೇಕಾದ್ರೆ తెలిసి మావా నీకున్నంత గుద్ద బలుపు మన ఏరియాలో ఎవడకుండదురా ಸ್ಟೈಲು. ಲೇ ನೀನು ಮಾಡೋದು ಎಷ್ಟು ಫೇಕ್ ಎಕ್ಸ್ಪ್ರೆಷನ್ ಗೊತ್ತಾಗ್ತದೆ ಗೊತ್ತಾ? ಹೌದಾ? ಮತ್ತೆ ಮ್ಯಾಂಗೋ ತಗೊಂಬಿಟ್ಟು ಮ್ಯಾಂಗೋನೇ ಅನಿಸ್ತೈತೆ ಅಂದರೆ ಎಲ್ಲಿ ವೆನಿಲ್ಲ ಬರ್ತದ ನಿಮಗೆ? ಒಳ್ಳೆ ಟೇಸ್ಟ್ ನೋಡೋಣ. ಹೊಗೆ ಬರ್ತಾಯಿದೆ ಗಾಯ್ಸ್ ಇದರಿಂದ. ಚೆನ್ನಾಗಿದೆ. ಚೆನ್ನಾಗಿದೆ ಬಿಸ್ನೆಸ್ಸು. ಫ್ರೋಸನ್ ಮ್ಯಾಂಗೋ ಬೆಂಗಳೂರು ಸ್ಟಾರ್ಟ್ ಮಾಡೋಕ್ಕೆ ಆ್ಯಕ್ಚುಲಿ ಚೆನ್ನಾಗಿದೆ ಗಾಯ್ಸ್. ಜೊತೆ ಮಾತಾಡಿದ್ರು ನೋಡು, ಇವ್ರು ಆ್ಯಕ್ಚುಲಿ ಇವ್ನವ್ರ ಅಪ್ಪ ಜೊತೆ ಮಾತಾಡ್ಬೇಕಂತೆ. ಇದೇ ಸೇಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ. ಏನೇ ಬಿಸ್ನೆಸ್ ಹೆಸರು? ಬಿಸ್ನೆಸ್ ಹೆಸರು ಏನು? ರಿಯಲ್ ಫ್ರೂಟ್ ಸ್ಟಫ್ಡ್ ಐಸ್ ಕ್ರೀಮ್. ರಿಯಲ್ ಫ್ರೂಟ್ ಸ್ಟಫ್ಡ್ ಐಸ್ ಕ್ರೀಮ್. ಶೆಟ್ಟೀಸ್ ರಿಯಲ್ ಫ್ರೂಟ್ ಸ್ಟಫ್ಡ್ ಐಸ್ ಕ್ರೀಮ್. ರಿಯಲ್ ಫುಟ್ ಅಲ್ಲೇ ಫ್ರೂಟು. ಅಣ್ಣಗೆ ಫ್ರೂಟ್ ಅನ್ನೋಕೆ ಬರ್ತಿಲ್ಲ, ಫುಟ್ ಅಂತವನೆ. ಇಂಥೊಂದು ಬಿಸ್ನೆಸ್ ಮಾಡಿದ್ರೆ ಭಾಳ ಕಷ್ಟ ಐತೆ. ಯಾರು ಹೋಗ್ಕೋಬೇಡ್ರಿ. ಪ್ರಮೋಷನ್ ಕೊಡ್ಬೇಕು ಅಂದ್ಕೊಂಡೆ, ನನಗೆ ಬ್ಯಾಕ್ ಕ್ಲಾಶ್ ಆಗುತ್ತೆ. ನನಗೆ ಇರೋ ಫಾಲೋವರ್ಸ್ ಹೋಗ್ಬಿಡ್ತಾರೆ ಹಂಗೆ.
ಚೆನ್ನಾಗಿದೆ. ಅಣ್ಣ ಕ್ಯಾಮ್ರಾ ಆನ್ ಮಾಡಿದ್ರೆ ಸೈಲೆಂಟು, ಆಫ್ ಮಾಡಿದ್ರೆ ರೋಡಲ್ಲೇ ಟೀ ಶರ್ಟ್ ಬಿಟ್ಟು ಓಡಾಡ್ತಾನೆ. ನಾವು ಎಲ್ಲೆಲ್ಲಿಂದ ವಾಟರ್ ಬಾಟಲ್ ತೊಗೊತಿದ್ದೀವಿ ಅಂದರೆ ನಂಬಕ್ಕಾಗಲ್ಲ. ನಮ್ಮ ಅಣ್ಣ ಈ ಬಕೆಟಿಂದ ಎತ್ಕೊಟ್ಟ ಲಿಟ್ರಲಿ. ನೋಡು ಎಷ್ಟೇ ಅದು, 40 ರೂಪಾಯಿ ಅಂತೆ. ಏನು ಮಾಡೋಕ್ಕಾಗಲ್ಲ. ಹಾಂ ಇದೆಲ್ಲ ಇದು ಚೆನ್ನಾಗಿರ್ತದೆ. ನಾನು ಆ ಕಡೆ ಸೈಡ್ ವೀಡಿಯೋ ಟರ್ನ್ ಮಾಡಿದಾಗೆಲ್ಲ ಒಂಥರ ನೋಡ್ತವ್ರೆ ನಾನು ಏನಂತ ಪರಿ ಮಾಡ್ತೀನಿ. ನಾನು ಏನು ಮಾಡಲಿಲ್ಲ, ಅದು ಈ ಕ್ಯಾಮ್ರಾ ಆ ಕಡೆ ಆನ್ ಆಗಲ್ಲ. ಈಗ ನಾವು ಊಟ ಮುಗಿಸ್ಕೊಂಡು ಹೋಟೆಲ್ಗೆ ಹೊಂಟೀವಿ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿರ್ತದೆ ಅಂತ, ಬಟ್ ಚೆನ್ನಾಗಿತ್ತು. ಆದರೆ ಸ್ವೀಟ್ ಹೊಲ್ಸು ಅದು ಹೆಂಗೆ ಮೇಂಟೈನ್ ಮಾಡ್ತಾರೆ ನಮ್ಮ ಜನ. ಬಟ್ ಇಲ್ಲ, ಏನೋ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಯಾಕೆ ಇಂಥ ಕೆಲಸ ಮಾಡಕ್ಕ ಏನೋ ಅಂತಿದ್ದಾರೆ ಗಾಯ್ಸ್ ನನ್ನ ಬಗ್ಗೆ. ನೋಡಿದ್ರೆ ಇವನು ಏನು ಮಾತಾಡಬೇಡ, ಸೈಲೆಂಟಾಗಿ ನೋಡೋದೆಲ್ಲ ತಿನ್ನಬೇಕಂತನಪ್ಪ ಇವನು. ಯಾರಿಗೂ ಗಿಣ್ಣ ತಿಂದಿಲ್ಲ ಎಲ್ಲ ಇವತ್ತು. ನಮ್ಮೂರ ಕಡೆನೇ ಫೇಮಸ್ ಇದೆ, ಬರ್ರಿ. ನಮ್ಮೂರಲ್ಲೂ ಫೇಮಸ್. ನಾರ್ತ್ ಸೈಡ್ ಫೇಮಸ್ ಅಲ್ಲ. ಹೌದಾ? ನಾರ್ತ್ ಸೈಡ್ ಅಂದ್ರೆ ನಾರ್ತ್ ಕರ್ನಾಟಕ ಅನ್ಕೊಂಡೆ. ಅಲ್ಲಿ ನಮ್ಮ ಸೈಡೆ ಜಾಸ್ತಿ ಫೇಮಸ್. ಇಲ್ಲೆಲ್ಲ ಏನು ಚೆನ್ನಾಗಿರಲ್ಲ. ನಾವೇನು ವಾಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡ್ಯಾ? ಕ್ಯಾಬ್ ಬುಕ್ ಮಾಡಿ ಜಲ್ದಿ. ಕ್ಯಾಬ್ ಬುಕ್ ಮಾಡಲೇ. ಇಲ್ಲೇ ಆಟೋಗಳು ಬೇಜಾರಿದಾವೆ ಬಾಲೆ. ಚಾಂದಿನಿ ಚೌಕ್ ಅಂತ ಹೇಳು, ಡೆಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಭಯ ಏರ್ಪೋರ್ಟ್ಗೆ ಪಾಸ್ ಅಣ್ಣ. ಆಟೋ ಮಾಡಲೇ, ಆಟೋ ಮಾಡು. ಕಡಿಮೆ ಆಗ್ತದೆ ಅಂತ. ಇಲ್ಲ ಈ ರೋಡ್ ತನಕ ಬರ್ಬೋದ ನಾವು ಮೋಸ್ಟ್ಲಿ. ಮಾಡು, ಕ್ಯಾಬೇ ಮಾಡು. ಏನೋ ನಾನು B6 ತೊಗೊಂಬಂದ ಅಂತ ಇಲ್ಲಿ ತನಕ. ಅವ್ನು ಯಾವನೋ ಅಲ್ಲೇ ಪಾಪ ಓನರ್ ಇರ್ತಾರಲ್ಲೇ. ಅವ್ನು ಯಾವನೋ ಯಾಕೋ ತರ್ತಾನೆ, ಓನರ್ ಇರ್ತಾನೆ, ನಮ್ಮ ಮನೆ ಬಿಲ್ಡಿಂಗ್ ಓನರ್ ಏನಾರ. ಈ ರೋಡ್ ತನಕ ತಂದೋಣ ಅಂದ್ರೆ ಬೇರೆ ಕಾರ್ ಬರ್ತೈತೆ ಅಂತ ನಮ್ಮ ಇಂಡಿಯನ್ಸ್ ಎಕ್ಸ್ಪೆಷಲಿ ನಮ್ಮಂಥ ಫ್ರೆಂಡ್ಸ್ ಅವರಿಗೆ ರೆಸ್ಪೆಕ್ಟ್ ಇಲ್ಲ ಗೈಸ್. ಒಬ್ರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕನ್ನೋದು ನನ್ನಿಂದ ನೋಡಿ ಕಲಿಬೇಕಲ್ಲ. ಹಾಂ ಏನಪ್ಪ ಚಾಸ್ ಅಂತ? ಏನು ಚಾಸ್ ಅಂದರೆ? ಮಜ್ಜಿಗೆ. ಓ ಮೈ ಗಾಡ್, ಚಾಸ್ ಅಂದರೆ ಮಜ್ಜಿಗೆ ಅಂತೆ. ನಂಗೆ ಗೊತ್ತಿದ್ದಿಲ್ಲ, ಇವತ್ತೇ ಗೊತ್ತಾಗ್ತಿರೋದು. ಅದಕ್ಕೊಂದು ಸಪ್ರೇಟ್ ಶಾಪ್ ಬೇರೆ ಐತಿ ಇಲ್ಲಿ. ನೋಡೋಣ. ನಾನಂತೂ ತೊಗೊಳಲ್ಲಪ್ಪ, ನನಗೆಲ್ಲ ಫುಲ್ಲಾಗ್ಬಿಟ್ಟೈತೆ. ಇವ್ರೇನು ತೊಗೊಂತಾರೆ ಅದ್ರ ಒಂದು ಸಿಪ್ಪು ಅವಾಗಿಂದನು. ಹಾಂ ಲೇ ಅಂಥ ಶಾಪಿಗೆ ಬಂದ್ಬಿಟ್ಟು ಭಯ ಚಾಸೆ ಅಂದರೆ ಏನ್ಲೇ? ಇವನು ಹೆಂಗೆ ಅಂದರೆ ಮಿಲ್ಕ್ ಡೈರಿ ಫಾರ್ಮ್ಗೆ ಹೋಗ್ಬಿಟ್ಟು ಭಯ ಹಾಲೈತಾ ಅನ್ನಂಗಿತ್ತದು ಅಂತೀನಿ. ಹೇಳ್ದ ನಮ್ಮವ್ರಿಗೆ ಅಷ್ಟು ತಲೆ ಇಲ್ಲ ಗೈಸ್. ಏನೇ ಇದ್ರು ನನ್ನಷ್ಟು ತಲೆ ಬರಲ್ಲ. ಅದಕ್ಕೋಸ್ಕರ ನೋಡಿ ಗೈಸ್, ಇಲ್ಲಿ ಕಸ್ಟಮರ್ಸ್ಗಿನ ಅವರಿಗೆ ಜಾಸ್ತಿ ಪ್ರಯಾರಿಟಿ. ನಾ ಫ್ಯಾನ್ ಈ ಕಡೆ ತಿರ್ಸಲ್ತಂದರೆ ಈ ನನ್ನ ಮಗ ಇದ್ದಾನಲ್ಲ, ಅವ್ರು ತಿರ್ಸಲ್ಲ. ಅದಕ್ಕೆ ಇವನು ನನ್ನೇ ಒಳಗೆ ಹೋಗಂತಾನೆ. ಫಸ್ಟ್ ನೀನಲ್ಲೇ ನಿನ್ನ ಮೇಲೆ ಟೇಸ್ಟ್ ಮಾಡಬೇಕು. ಅದು ಹೋಯ್ತು, ತಿತ್ತಕ್ಕೆ ಟ್ರೈ ಮಾಡ್ದಾಗ ಹೋಯ್ತದು. ಆಹಾ, ಹಿಂಗೆ ಹಾಕ್ಲೆ, ಹಿಂಗೆ ಹೊಡಿತಾರಲ್ಲ ಹಿಂಗೆ. ಈ ಸತಿ ನಾನು ಫಸ್ಟ್ ಟ್ರೈ ಮಾಡಿ. ಗುರು ನಾನೇ ಚೆನ್ನಾಗಿ ಮಾಡ್ತೀನಿ ಇದಕ್ಕೆ ನಮ್ಮ ಅಜ್ಜಿಗೆ. ಹೌದಾ? ಅದಕ್ಕೆ ನಾನು ತೊಗೊಂಡಿಲ್ಲ. ಹಿಂಗೆ ನೋಡೋಣ ಬೇಡ ಅಂತಂತಾನೆ. ಇದ್ರಣ್ಣ ಇಲ್ಲೇ ನಾ ತಿನ್ನಿ. 10 ರೂಪಾಯಿ ಡಿಫ್ರೆನ್ಸ್. ಏನು ಹೀರೋ ಥರ ನಿಂತ್ಕೊಂಡ್ಬಿಟ್ರೆ? ಓ ಕ್ಯಾಬ್ ಬುಕ್ ಮಾಡ್ತಾನೆ, ಸಾರಿ. ಮಿನಿಸ್ಟ್ರು ಅಥವಾ ಯಾರು ಮಿನಿಸ್ಟ್ರ್ ಅವ್ರ ಏನೋ ಎಮರ್ಜೆನ್ಸಿ ಇರ್ಬೋದು ಅಂದ್ಕೊಂಡು ಸುಮ್ಮನಿದ್ದೀವಿ. ಅಲ್ಲಿ ಅವ್ರು ಅಂದರು, ಅವನು ಡ್ರೈವರ್ ಇದ್ನಲ್ಲ ಅವನು, ಕೊಯ್ತು ನೇತಾ ಅಂತಂದ. ಏನ್ಲೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಕೇಳಿ ಎಷ್ಟು ಸುಳ್ಳು ಹೇಳ್ತಾನೆ ಅಂದರೆ ನಾನು ಅದು ಹೇಳೇ ಇಲ್ಲ. ಅವನು ಹೇಳ್ಬಿಟ್ಟು ನನ್ನ ಮೇಲೆ ತರ್ತಾನೆ. ನಾನು ಯಾವಾಗಲೇ ಅವ್ರು ಅವಾಗಲೇ ಸೇರ್ಕೊಂಡಾರಲ್ಲ, ಇವ್ರು ಹೆಂಗೆ ಬಂದರು
ಏನು ಮಾಡೋಕ್ಕಾಗಲ್ಲ ಗೈಸ್, ಅನ್ಸ್ಕೋಬೇಕು. ಈಗ ನಾವು ರೂಮ್ಗೆ ಹೊಂಟಿದ್ದೀವಿ, ಇಲ್ಲಿಂದ ಒಂದು 40 ಮಿನಿಟ್ಸ್ 20 ಬರ್ಬೇಕಾದ್ರೆ ಟ್ರಾಫಿಕ್ ಇತ್ತು. वो एरिया मालूम नहीं है भाई, ಏನು नाम कौन सा? ಅದಾ एयरपोर्ट के पास है, उतना पता है. ಹಾಂ, सरदार नगर. हाँ सरदार नगर. हंसोल. ಚೆನ್ನಾಗಿದೆ ವೈಸ್, ಏನೋ ಒಂಥರ. ಇದು ಆ್ಯಕ್ಚುಲಿ ಓಲ್ಡ್ ಅಹಮದಾಬಾದ್ ಅಂತೆ. ಎಲ್ಲ ಗಲ್ಲಿ ಅಂದರೆ ಗಲ್ಲಿ. ಎಷ್ಟು ಇಲ್ಲಿ ಹೆಂಗೆ ಓಡಾಡ್ತಾರೋ ಜನ, ಹೆಂಗಿರ್ತಾರೋ. ನಾನು ಏನು ಹೇಳಿದ್ರು ನಗ್ತಾರೋ ಯಪ್ಪ. ನಾನು ಏನಾದರೂ ಕಾಮಿಡಿ ಮಾಡಿದ್ನ ಈಗ? ಇಲ್ಲ, ಯಾಕೆ ನಾ ಕೇಳಲಿ? ಹಿಂಗೆ ಬರೀ ವಾಚ್ ಫ್ಲೆಕ್ಸ್ ಮಾಡೋದಾಯ್ತು ಒಂದು. ಏನೇ ನಾನು ಫ್ಲೆಕ್ಸ್ ಮಾಡ್ತೀನಿ, ನಂಗೆ ಒಂದೇ ಫ್ಲೆಕ್ಸ್ ಮಾಡೋಕ್ಕೆ ಬರೋದು. ओके है. हाँ नहीं, ये पूछ रहा हूँ क्योंकि रोड भी उतना छोटा है ना. ನೋಡ್ರಿ, ಮತ್ತೆ ಎಲ್ಲಿಂದ ಬರ್ತಾರೋ ಜನ ಬರ್ತಾರೆ ಅಷ್ಟೇ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಬಾಯ್ಸು. ನಮ್ಮ ಅಣ್ಣ ಮಲ್ಕೊಂಡಿದ್ದಾನೆ, ಆ್ಯಕ್ಟಿಂಗ್ ಮಾಡ್ತಾನೋ ಅರ್ಥ ಆಗಲ್ಲ. ಇಷ್ಟೋ ತನಕ ಎದ್ದಿದ್ದಾರೆ. ವೀಡಿಯೋ ತೆಗಿ ನಾನು ಮಲ್ಕೊಂಡಿರ್ತೀನಿ, ಟಯರ್ಡ್ ಆಗಿನಂತ ಹೇಳು ಅಂದ್ಬಿಟ್ಟು ಇಲ್ಲಿ ನೋಡ್ರಿ ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾನೆ. ಅದೇ ಅದರಲ್ಲೂ ವಾಚ್ ಫ್ಲೆಕ್ಸ್ ಮಾಡೋದು ಬಿಡಲ್ಲ. ಏನು ಗಿಫ್ಟ್ ಬಂದಿದ್ದ ಅದು? ಆಹಾ, ಏನು ಆ್ಯಕ್ಟಿಂಗು ವರ್ಸ್ಟ್ ಆ್ಯಕ್ಟಿಂಗು. ನಾನೇ 2 ಹೇಳ್ತಿದ್ದೀನಲ್ಲ, ಹುಚ್ಚ ನಾನೇ. ಓ, ಹೋಟೆಲ್ಸ್ ಎಲ್ಲ ಚೆನ್ನಾಗಿದೆ ಗುರು ಇಲ್ಲಿ. ಆ ಕಡೆ ಇನ್ನೂ ಚೆನ್ನಾಗಿತ್ತು. ನಾನು ನೋಡ್ತೀನಿ, ಹೇಳಿದ್ನಪ್ಪ. ಈಗ ಏನೋ ಒಂದು ಎಲ್ಲೋ ಒಂದು ಹಾಕ್ಬೇಕು ನನಗೆ. ಇಲ್ಲ ಸರಿ ಬಿಡಪ್ಪ, ಆಯ್ತು. ಅವಾಗಲೇ ಹೇಳೋಣ ಅನ್ಕೊಂಡೆ. ಹತ್ರ ಬಂದ್ವಿ, ಇಲ್ಲಿಂದ ಒಂದು 5 ಮಿನಿಟ್ಸ್ ಅಷ್ಟೇ. ಹಾಂ, ಎದ್ಬಿಟ್ಟೇನ್ಲೆ ಇಷ್ಟಂಗೆ ಮಕ್ಕೊಂಡಿದ್ದೆ. ನಾವು ಯಾರು ಎಪ್ಸೇ ಇಲ್ಲ. ಹೆಂಗೆ ಗೊತ್ತಾಯ್ತು ಬಂತಂತ? ನೀನು ಲೈಟ್ ಮುಗಿದ್ಬಿಟ್ಟಲ್ಲ, ಎಚ್ಚರ ಆಯ್ತು. ಆಹಾ, ಏನು ಆ್ಯಕ್ಟಿಂಗ್ ಪಾಪ. ನಾನು ಅಲ್ಲಿ ಈ ವ್ಲಾಗ್ ಮಾಡುವಾಗ ಒಂದು ಕಡೆ ಹೇಳಿದೆ, ನೀನು ಮಾಡ್ತಿರೋದು ಎಷ್ಟು ಫೇಕ್ ಎಕ್ಸ್ಪ್ರೆಷನ್ ಅಂತ. ಅಲ್ಲಿಂದ ಫುಲ್ಲು ಇಲ್ಲಿಗೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಅಣ್ಣ ನೋಡು ಏನ್ಲೇ ಏನು ಯಾ ಅಂತೆ. ಈಗ ಹೋಟೆಲ್ ಹತ್ರ ರೀಚ್ ಆದ್ವಿ. ನಾವು ಹೋಟೆಲ್ ಹತ್ರ ರೀಚ್ ಆಗೋ ಮುಂಚೆನೇ ಅಲ್ಲಿ ಏನೋ ಡಿ ಜೆ ನಡೀತೈತೆ. ಅಮಿತ್ ಬಾ ಹೋಗಿ ಕುಣಿಯೋಣ ಅಂತವನೆ. ಏನು ಮಾಡಲಿ, ಕುಣಿಯೋಣ ಮಾರ್ ಎಲ್ಲೇ ಬರ್ತಾಯಿಲ್ಲ ಕುಣಿಯೋಕ್ಕೆ. ಅವನೇನೋ ಕುಣಿಯೋಣ ಅಂತವನೆ. ನೆಕ್ಸ್ಟ್ ಲೆವೆಲ್ ಐತೆ ಸೌಂಡು. ನಿಮಗೆ ಅದು ಎಷ್ಟು ಜೋರಾಗಿ ಕೇಳಿಸೈತೆ ಗೊತ್ತಿಲ್ಲ, ಭಾಳ ಸೌಂಡ್ ಐತೆ. ಅದು ಸ್ಪೀಕರ್ಸ್ ಮತ್ತೆ ಆ ಕಡೆ ಇದೆ. ನಮ್ಮ ಹೋಟೆಲ್ ಇದೆ ನೋಡಿ, ಹೋಟೆಲ್ ಏರೋಯಿನ್ ಮಚ್ಚ, AEROINN. ಬೇರೆ ಏನನ್ನೋ ಅನ್ಕೊಬೇಡಿ, ತೋರಿಸ್ಬಿಡ್ತೀನಪ್ಪ, ಏನನ್ನೋ ಅನ್ಕೊಂಡ್ಬಿಡ್ತೀರ. ಅದೇ ಹೋಟೆಲ್ ಅಷ್ಟೇ. ಹಿಂಗೆಲ್ಲ ಮಾಡಿದ್ರೆ ಪೊಲೀಸರ ಒಂದು ಹೊರ ಹಾಕ್ತಾರಲ್ಲಿ. ಬಾಳೆ ಹೋಗೋಣ. ಬೆಳಿಗ್ಗೆ ನಮಗೆ ಆ್ಯಕ್ಚುಲಿ ಟ್ರೈನ್ ಬರಲಿ ಇದು. ಯಾರು ಬರ್ತಿದಾರಲ್ಲ, ಮೋಸ್ಟ್ಲಿ ಯಾರ್ದೋ ಮದುವೆ ಇರಬೇಕು, ಮೆರವಣಿಗೆ ಅಂತ ಕರ್ಕೊಂಡು ಹೋಗ್ತಿರ್ಬೇಕು ಮದುಮಕ್ಕಳನ್ನ. ನಾನು ಮಾತಾಡ್ತಿರೋದು ನಿಮಗೆ ಎಷ್ಟು ಕೇಳಿಸ್ತಾ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಏನೋ ಮದುವೆದೇ ಇರಬೇಕು ಸೌಂಡ್. ಹೆವಿ ಇದೆ. ಅಲ್ಲಿ ಬರ್ತಿದೆ, ತೋರಿಸ್ತೀನಿ. ಡಿಜಿಟಲ್ ಕ್ರಿಯೇಟರ್ ಅಂತೆ.
ಮುಸ್ಲಿಂ ಆಗ್ತಾನೆ ಅದನ್ನ ಪಕ್ಕದಲ್ಲಿರೋನು ನೋಡಿದ್ರಾ ಕ್ರಿಯೇಟರ್ ಫ್ರಮ್ ಉಗಾಂಡ ಅಂತ. ಕೈಸ್ ನಾನು ಅಷ್ಟು ಕರ್ರಿಗಿದ್ದೀನಾ? ನೀವು ಯಾವಾಗಲೂ ನಾನು ಉಗಾಂಡದಿಂದ ಬಂದಿದ್ದೀನಿ. ರೇಸಿಸಮ್ ಮಾಡ್ತಾರೆ ನನ್ನ ಮೇಲೆ ಜಾಸ್ತಿ. ಮಾತಾಡಲಿ, ನನ್ನ ಜೊತೆ ನನ್ನ ಫಾಲೋವರ್ಸ್ ಇದಾರಲ್ಲ, ಕೆಟ್ಟದ್ದು ನನ್ನ ಫಾಲೋವರ್ಸ್ ಇದ್ದಾರೆ ನನ್ನ ಜೊತೆ. ಮಾಡಬಾರ್ದು ಕೆಟ್ಟದ್ದು. ಮಾತಾಡಲಿ, ದಮ್ಮಿದ್ರೆ ಮಾತಾಡಲಿ. ಈಗ ಯಾವುದು ಚೆನ್ನಾಗಿರೋ ಸಾಂಗ್ ಹಾಕಿಲ್ಲ ಅಲ್ಲಿ. ನಾವು ನಾಳೆ ಏನಿಲ್ಲ ಅಂದರೆ ಕೂಡ 6 o'clock 6:50ಗೆ ಟ್ರೈನ್ ಇದೆ ನಮಗೆ. 6:50ಗೆ ಏನೋ ಇದೆ. ಇಲ್ಲಿಂದ ನಮಗೆ 10 ಕಿಲೋಮೀಟರ್ಸ್ ಹತ್ರ. ಈಗ ಟೈಮ್ ಎಷ್ಟು ಗೊತ್ತಾ? ಏನಿಲ್ಲ ಅಂದರೂ ಕೂಡ 12 ಗಂಟೆ ಆಗಿ ಬಂದತ್ತೆ. ಇಲ್ಲಿ ರೂಮ್ ನೋಡಿ, ಏನೂ ಪ್ಯಾಕ್ ಮಾಡಿಲ್ಲ. ಉದಯ್ಪುರಿಗೆ ಟ್ರೈನ್ ಇರೋದು. ಈ ಅಣ್ಣ ರೀಲ್ಸ್ ನೋಡ್ಕೊಂಡು ಕುಂತಾನೆ. ನಾಳೆ ಬೆಳಗ್ಗೆ ಎದ್ದೇಳಬೇಕು, 3 ಸ್ನಾನ ಆಗಬೇಕು, ಎಲ್ಲ ರೆಡಿಯಾಗಿ ಹೋಗಬೇಕು. ಆದರೂ ಸೀರಿಯಸ್ನೆಸ್ ಇಲ್ಲ. ಏನು ಮಾಡೋದು ಅಂತ ಅರ್ಥ ಆಗ್ತಾಯಿಲ್ಲ. ಟ್ರೈನ್ ಊರಿಂದ ಎಲ್ಲಿ ಮಿಸ್ ಆಗೋದು ನನಗೆ ಭಯ ಆಗ್ತಿದೆ.